50, 60, 70 ವರ್ಷದ ಪ್ರತಿಯೊಬ್ಬ ಹಿರಿಯರು ಬೆಳಿಗ್ಗೆ ಎದ್ದ ಮೇಲೆ ಈ 6 ಕೆಲಸಗಳನ್ನು ಮಾಡಿ. ಈ 10 ಬಗೆಯ ರೋಗಗಳು ನಿಮ್ಮ ಹತ್ತಿರಕ್ಕೂ ಬರದಂತೆ ತಡೆಯಬಹುದು. ಇದರ ಬಗ್ಗೆ ನಿಮಗೆ ಯಾವುದೇ ಡಾಕ್ಟರ್ಸ್ ಹೇಳುವುದಿಲ್ಲ. ತಪ್ಪದೇ ಕೊನೆವರೆಗೂ ನೋಡಿ. ಜೀವನದ ವಯಸ್ಸು 50, 60, 70 ವರ್ಷ ದಾಟಿದಾಗ ದೇಹವು ನಿಧಾನವಾಗಿ ತನ್ನ ಸಹಜ ಶಕ್ತಿಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ರೋಗ ನಿರೋಧಕ ಶಕ್ತಿ ಕುಗ್ಗಿದಂತೆ ಮಧುಮೇಹ, ಹೃದಯ ಕಾಯಿಲೆ, ಜೀರ್ಣಕ್ರಿಯೆ ತೊಂದರೆ, ಸಂಧಿ ನೋವು, ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳು ಸುಲಭವಾಗಿ ತಟ್ಟಬಹುದು. ಆದರೆ ಈ ವಯಸ್ಸು ಎಂದರೆ ರೋಗಕ್ಕೆ ಶರಣಾಗುವ ಕಾಲವಲ್ಲ. ಇದು ನಿಮ್ಮ ಜೀವನದ ಸ್ವರ್ಣಯುಗ. ಅದನ್ನು ಆರೋಗ್ಯದ ಜೊತೆ ಆನಂದಿಸಬಹುದಾದ ಸಮಯ. ಪ್ರತಿದಿನ ಬೆಳಗಿನ ಸಮಯದಲ್ಲಿ ಕೆಲವೊಂದು ನೈಸರ್ಗಿಕ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ದೇಹ ಮತ್ತೆ ಚುರುಕಾಗುತ್ತದೆ. ಅವು ದೇಹಕ್ಕೆ ಹೊಸ ಶಕ್ತಿ ತುಂಬುವ ಅಮೃತದಂತೆ ಕಾರ್ಯನಿರ್ವಹಿಸುತ್ತವೆ. ಜೊತೆಗೆ ಹಣ್ಣು, ಹಸಿರು ತರಕಾರಿ ಸೇವನೆ ಮತ್ತು ಸಕಾರಾತ್ಮಕ ಚಿಂತನೆಗಳು ದೇಹದ ಪ್ರತಿಯೊಂದು ಕೋಶವನ್ನು ಪುನರುಜ್ಜೀವಿತಗೊಳಿಸುತ್ತವೆ. ಈ ಚಿಕ್ಕ ಚಿಕ್ಕ ಅಭ್ಯಾಸಗಳ ಫಲ ಅಸಾಧಾರಣವಾಗಿರುತ್ತದೆ. ರಕ್ತದ ಒತ್ತಡ ಸಮತೋಲನದಲ್ಲಿರುತ್ತದೆ, ಜೀರ್ಣಕ್ರಿಯೆ ಸುಲಭವಾಗುತ್ತದೆ, ಸಂಧಿ ಮತ್ತು ಎಲುಬು ಬಲವಾಗಿ ಚಲನೆ ಸುಗಮವಾಗುತ್ತದೆ, ನೆನಪು ಶಕ್ತಿ ತೀಕ್ಷ್ಣವಾಗುತ್ತದೆ, ಚರ್ಮದ ತಾಜಾತನ ಕಾಪಾಡಲ್ಪಡುತ್ತದೆ ಮತ್ತು ಮುಖ್ಯವಾಗಿ ಮನಸ್ಸು ಶಾಂತ ಹಾಗೂ ಹಸನ್ಮುಖವಾಗಿರುತ್ತದೆ. ಅದಕ್ಕಾಗಿ ಹಿರಿಯ ವಯಸ್ಸನ್ನು ರೋಗದ ಸಂಕೇತವಾಗಿ ನೋಡುವ ಬದಲು ಅದು ಆರೋಗ್ಯದ ಹೊಸ ಅಧ್ಯಾಯ ಎಂದು ಪರಿಗಣಿಸಿ. ಬೆಳಗ್ಗೆಯ ಈ ಸಣ್ಣ ಪ್ರಯತ್ನಗಳು ನಿಮ್ಮನ್ನು ಅನೇಕ ರೋಗಗಳಿಂದ ದೂರವಿಟ್ಟು ಸಂತೋಷ, ಶಾಂತಿ ಮತ್ತು ಉತ್ಸಾಹಭರಿತ ಜೀವನದ ದಾರಿಯನ್ನು ತೆರೆದುಕೊಡುತ್ತದೆ. ಬೆಳಗಿನ ಈ 6 ಅಭ್ಯಾಸಗಳು ದೀರ್ಘಾಯುಷ್ಯದ ಬೀಗದ ಕೀಲಿಗಳು. ಇವುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ. 1. ಬೆಳಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ತ್ರಿಫಲ ನೀರು ಅಥವಾ ಮೆಂತ್ಯ ನೀರು ಕುಡಿಯಿರಿ. ಇದು ಹೊಟ್ಟೆಯ ಆರೋಗ್ಯಕ್ಕೆ ಅಮೃತದಂತೆ. ವಯಸ್ಸು ಹೆಚ್ಚಿದಂತೆ ಹೊಟ್ಟೆ ಸಂಬಂಧಿ ತೊಂದರೆಗಳು ಅನಿವಾರ್ಯವೆಂದು ಅನೇಕರು ಭಾವಿಸುತ್ತಾರೆ. ಅಜೀರ್ಣ, ಮಲಬದ್ಧತೆ, ಹೊಟ್ಟೆ ಉಬ್ಬುವುದು, ಆಮ್ಲಪಿತ್ತ, ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ದೈನಂದಿನ ಜೀವನವನ್ನು ಅಸಹನೀಯವಾಗಿಸುತ್ತವೆ. ಆದರೆ ಪ್ರಕೃತಿಯಲ್ಲಿ ಲಭ್ಯವಿರುವ ಸರಳ ಪರಿಹಾರಗಳನ್ನು ಬಳಸಿದರೆ ಈ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಹೊಟ್ಟೆ ಹಗುರವಾಗಿರುತ್ತದೆ. ಅವುಗಳಲ್ಲಿ ಪ್ರಮುಖವಾದವು ತ್ರಿಫಲ ನೀರು ಮತ್ತು ಮೆಂತ್ಯ ನೀರು. ತ್ರಿಫಲ ನೀರು ಭಾರತೀಯ ಆಯುರ್ವೇದದಲ್ಲಿ ತ್ರಿಫಲವನ್ನು ಔಷಧಿಯ ರಾಣಿ ಎಂದು ಕರೆಯುತ್ತಾರೆ. ಆಮ್ಲ, ಹರಿತಕ್ಕಿ, ಬಹಿರಿತಕ್ಕಿ ಈ 3 ಹಣ್ಣುಗಳ ಮಿಶ್ರಣದಿಂದ ತಯಾರಾಗುವ ತ್ರಿಫಲ ನೀರು ದೇಹದ ವಿಷ ಪದಾರ್ಥಗಳನ್ನು ಶುದ್ಧೀಕರಿಸಿ ಹೊಟ್ಟೆಯ ಚಟುವಟಿಕೆಯನ್ನು ಚುರುಕುಗೊಳಿಸುತ್ತದೆ. ಇದರ ನಿರಂತರ ಸೇವನೆಯಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ, ರಕ್ತ ಶುದ್ಧವಾಗುತ್ತದೆ, ದೇಹ ಹಗುರವಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಇದು ಹೊಟ್ಟೆಗೆ ಪ್ರತಿದಿನ ಹೊಸ ಚೈತನ್ಯ ನೀಡುವಂತೆಯೇ ಕಾರ್ಯನಿರ್ವಹಿಸುತ್ತದೆ. 2ನೇದಾಗಿ ಮೆಂತ್ಯ ನೀರು. ಮೆಂತ್ಯ ಬೀಜಗಳು ಅಡುಗೆ ಮನೆಯಲ್ಲಿ ಮಾತ್ರವಲ್ಲ, ಔಷಧಿಯಲ್ಲಿಯೂ ಅದ್ಭುತ ಪಾತ್ರ ವಹಿಸುತ್ತವೆ. ರಾತ್ರಿ ನೀರಿನಲ್ಲಿ ನೆನೆಸಿದ ಮೆಂತ್ಯ ಬೀಜಗಳನ್ನು ಬೆಳಿಗ್ಗೆ ಕುಡಿದರೆ ಹೊಟ್ಟೆಯ ಉರಿಯೂತ ಕಡಿಮೆಯಾಗುತ್ತದೆ, ಆಮ್ಲಪಿತ್ತ ನಿಯಂತ್ರಣವಾಗುತ್ತದೆ ಮತ್ತು ಜೀರ್ಣಾಂಗಕ್ಕೆ ತಂಪು ಸಿಗುತ್ತದೆ. ಮೆಂತೆಯಲ್ಲಿರುವ ಫೈಬರ್ ಮಲವನ್ನು ಮೃದುವಾಗಿಸಿ ಸುಲಭವಾಗಿ ಹೊರಬರುವಂತೆ ಮಾಡುತ್ತದೆ. ಇದರ ಫಲವಾಗಿ ಹೊಟ್ಟೆಯ ಉಬ್ಬರ ಕಡಿಮೆಯಾಗುತ್ತದೆ ಮತ್ತು ಪ್ರತಿದಿನದ ಜೀರ್ಣಕ್ರಿಯೆ ಸಹಜವಾಗುತ್ತದೆ. ಹೀಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ತ್ರಿಫಲ ನೀರು ಅಥವಾ ಮೆಂತ್ಯ ನೀರು ಸೇವಿಸುವುದು ನಿಮ್ಮ ಹೊಟ್ಟೆಗೆ ಪ್ರತಿದಿನದ ಆರೈಕೆಯ ವರಪ್ರಸಾದದಂತಿದೆ. ಇದು ಕೇವಲ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲ, ದೇಹವನ್ನು ಹಗುರ, ಮನಸ್ಸನ್ನು ತಾಜಾ, ಆರೋಗ್ಯವನ್ನು ಚುರುಕಾಗಿ ಇಡುತ್ತದೆ. ಹಿರಿಯರು ಬೆಳಗ್ಗೆ ಮಾಡಬೇಕಾದ 2ನೇ ಅಭ್ಯಾಸವೆಂದರೆ ಓಂ ಜಪ ಅಥವಾ ಧ್ಯಾನ ಮಾಡುವುದು. ಇದು ಮನಸ್ಸಿಗೆ ಶಾಂತಿ, ದೇಹಕ್ಕೆ ಆರೈಕೆ ನೀಡುತ್ತದೆ. ಹಿರಿಯ ವಯಸ್ಸಿನಲ್ಲಿ ದೇಹದಂತೆ ಮನಸ್ಸಿಗೂ ವಿಶ್ರಾಂತಿ ಅತ್ಯಂತ ಅಗತ್ಯ. ಚಿಂತೆ, ಆತಂಕ, ಒತ್ತಡ ಇವುಗಳು ಹೃದಯಕ್ಕೆ, ಮೆದುಳಿಗೆ ಮತ್ತು ರಕ್ತದ ಒತ್ತಡಕ್ಕೆ ದೊಡ್ಡ ಶತ್ರುಗಳಂತಿವೆ. ಇಂತಹ ಸಮಯದಲ್ಲಿ ಓಂ ಜಪ ಅಥವಾ ಧ್ಯಾನ ಮನಸ್ಸಿಗೆ ಅಮೃತದಂತೆ ಕಾರ್ಯನಿರ್ವಹಿಸುತ್ತದೆ. ಬೆಳಿಗ್ಗೆ ಕಣ್ಣು ಮುಚ್ಚಿ ನಿಧಾನವಾಗಿ ಓಂ ಎಂಬ ನಾದವನ್ನು ಜಪಿಸಿದಾಗ ಆ ಧ್ವನಿಯ ಪ್ರತಿಧ್ವನಿ ದೇಹದ ಪ್ರತಿಯೊಂದು ನರ, ಸ್ನಾಯು ಮತ್ತು ಹೃದಯದ ತಾಳಕ್ಕೆ ತಾಕಿ ಅದ್ಭುತ ಶಾಂತಿಯನ್ನು ನೀಡುತ್ತದೆ. ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ವಿಜ್ಞಾನ ಸಮ್ಮತವಾದ ಮೆಡಿಟೇಷನ್ ಟೆಕ್ನಿಕ್ ಆಗಿದ್ದು ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸಿ ಆಲೋಚನೆಗೆ ಸ್ಪಷ್ಟತೆ ನೀಡುತ್ತದೆ. ಧ್ಯಾನ ಮಾಡಿದಾಗ ಉಸಿರಾಟ ನಿಧಾನವಾಗುತ್ತದೆ, ಹೃದಯದ ಬಡಿತ ಸಮತೋಲನದಲ್ಲಿರುತ್ತದೆ, ರಕ್ತದ ಒತ್ತಡ ನಿಯಂತ್ರಣವಾಗುತ್ತದೆ, ಮೆದುಳಿನಲ್ಲಿ ಸೆರೋಟೋನಿನ್ ಮತ್ತು ಎಂಡಾರ್ಫಿನ್ ಎಂಬ ಹಾರ್ಮೋನುಗಳು ಹೆಚ್ಚಾಗಿ ಸಂತೋಷ ಹಾಗೂ ಶಾಂತಿಯ ಅನುಭವ ನೀಡುತ್ತವೆ. ದಿನದ ಆರಂಭದಲ್ಲಿ
ಕೇವಲ 10ರಿಂದ 15 ನಿಮಿಷಗಳ ಓಂ ಜಪ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿನ ಚಿಂತೆ, ಆತಂಕ ದೂರವಾಗುತ್ತದೆ. ರಕ್ತದ ಒತ್ತಡ ಸಮತೋಲನದಲ್ಲಿರುತ್ತದೆ. ಮೆದುಳಿಗೆ ಸ್ಪಷ್ಟತೆ, ನೆನಪು ಶಕ್ತಿ ಹೆಚ್ಚಾಗುತ್ತದೆ. ಮನಸ್ಸು ಸದಾ ಶಾಂತ ಮತ್ತು ಸಂತೋಷಭರಿತವಾಗಿರುತ್ತದೆ. ಅದಕ್ಕಾಗಿ ಹಿರಿಯ ವಯಸ್ಸಿನಲ್ಲಿ ದಿನವನ್ನು ಪ್ರಾರಂಭಿಸುವ ಅತ್ಯುತ್ತಮ ಮಾರ್ಗವೇ ಓಂ ಜಪ ಅಥವಾ ಧ್ಯಾನ. ಇದು ಕೇವಲ ಒಂದು ಅಭ್ಯಾಸವಲ್ಲ, ದೀರ್ಘಾಯುಷ್ಯ ಮತ್ತು ಸಂಪೂರ್ಣ ಆರೋಗ್ಯದ ಬೀಗದ ಕೀಲಿಯಾಗಿದೆ. ಹಿರಿಯರು ಮಾಡಬೇಕಾದ 3ನೇ ಅಭ್ಯಾಸವೆಂದರೆ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ 10 ನಿಮಿಷ ಕೂಡಬೇಕು. ಇದು ಪ್ರಕೃತಿಯಿಂದ ದೊರೆಯುವ ಉಚಿತ ಔಷಧಿ. ಹಿರಿಯರು ಸಾಮಾನ್ಯವಾಗಿ ಅನುಭವಿಸುವ ದೊಡ್ಡ ತೊಂದರೆಗಳಲ್ಲಿ ಒಂದು ಎಂದರೆ ಎಲುಬಿನ ದುರ್ಬಲತೆ ಮತ್ತು ಸಂಧಿವಾತ. ಔಷಧಿ ಪೂರಕ ಮಾತ್ರೆಗಳ ಹೊರತಾಗಿ ದೇಹಕ್ಕೆ ಬೇಕಾಗಿರುವ ಅತ್ಯಂತ ಮುಖ್ಯ ಪೋಷಕಾಂಶವೆಂದರೆ ಅದೇ ವಿಟಮಿನ್ ಡಿ. ಅದು ಸೂರ್ಯನ ಕಿರಣಗಳಿಂದಲೇ ಲಭ್ಯ. ಪ್ರತಿದಿನ ಬೆಳಿಗ್ಗೆ ಕೇವಲ 10 ನಿಮಿಷ ಸೂರ್ಯನ ಮೃದುವಾದ ಬೆಳಕಿನಲ್ಲಿ ಕುಳಿತುಕೊಳ್ಳುವುದು ಎಲುಬುಗಳಿಗೆ ಪ್ರಕೃತಿಯ ಅತ್ಯುತ್ತಮ ಉಡುಗೊರೆ. ಇದು ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಎಲುಬು, ಹಲ್ಲು ಮತ್ತು ಸಂಧಿಗಳನ್ನು ಗಟ್ಟಿಗೊಳಿಸುತ್ತದೆ. ಇಷ್ಟೇ ಅಲ್ಲ, ಬೆಳಗಿನ ಸೂರ್ಯನ ಮೃದುವಾದ ತಾಪ ದೇಹದೊಳಗೆ ಸೆರೋಟೋನಿನ್ ಎಂಬ ಸಂತೋಷದ ಹಾರ್ಮೋನ್ ಉತ್ಪಾದನೆಯನ್ನು ಪ್ರೇರೇಪಿಸುತ್ತದೆ. ಇದರಿಂದ ಮನಸ್ಸಿಗೆ ಹಗುರ ಮನೋಭಾವ ಸಿಗುತ್ತದೆ. ಖಿನ್ನತೆ, ಒತ್ತಡ ಮತ್ತು ಏಕಾಂತದ ಭಾವನೆ ಕಡಿಮೆ ಆಗುತ್ತದೆ. ಬೆಳಗಿನ ಮೃದುವಾದ ಕಿರಣಗಳು ಚರ್ಮದ ಕೋಶಗಳಿಗೆ ಚೈತನ್ಯ ತುಂಬಿ ದೇಹದ ಶಕ್ತಿಶಾಲಿತವನ್ನು ದಿನವಿಡೀ ಕಾಪಾಡುತ್ತದೆ. ಹೀಗಾಗಿ ಪ್ರತಿದಿನ ಬೆಳಗಿನ 10 ನಿಮಿಷ ಸೂರ್ಯ ಸ್ನಾನ ಮಾಡುವುದು ಹಿರಿಯರಿಗೆ ಉಚಿತವಾಗಿ ದೊರೆಯುವ ಆರೋಗ್ಯ ವಿಮೆಯಂತಿದೆ. ಇದನ್ನು ಪ್ರಕೃತಿಯೇ ನೀಡಿರುವ ಸರಳ, ಸುರಕ್ಷಿತ ಮತ್ತು ಶಕ್ತಿಯುತ ಚಿಕಿತ್ಸೆ ಎಂದು ಹೇಳಬಹುದು. ಹಿರಿಯರು ಬೆಳಗ್ಗೆ ಮಾಡಬೇಕಾದ 4ನೆಯ ಅಭ್ಯಾಸವೆಂದರೆ ಪ್ರತಿದಿನ 15 ನಿಮಿಷ ತ್ವರಿತ ನಡಿಗೆ. ಇದು ಹೃದಯಕ್ಕೆ ಹೊಸ ಜೀವ. ಹಿರಿಯ ವಯಸ್ಸಿನಲ್ಲಿ ಹೃದಯದ ಆರೋಗ್ಯ, ಮಧುಮೇಹ ನಿಯಂತ್ರಣ ಮತ್ತು ರಕ್ತದೊತ್ತಡದ ಪ್ರಮುಖ ಚಿಂತನೆಯ ವಿಷಯಗಳಾಗುತ್ತವೆ. ಇವುಗಳನ್ನು ದೂರವಿಡುವ ಅತ್ಯಂತ ಸರಳ, ಸುರಕ್ಷಿತ ಮತ್ತು ನೈಸರ್ಗಿಕ ವಿಧಾನವೆಂದರೆ ತ್ವರಿತ ನಡಿಗೆ. ಇದನ್ನು ಇಂಗ್ಲಿಷ್ನಲ್ಲಿ ಬ್ರಿಸ್ಕ್ ವಾಕಿಂಗ್ ಎಂದು ಕರೆಯುತ್ತಾರೆ. ಬೆಳಗಿನ ತಾಜಾ ಗಾಳಿಯಲ್ಲಿ ಕೇವಲ 15 ನಿಮಿಷ ತ್ವರಿತವಾಗಿ ನಡೆಯುವುದು ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ರಕ್ತ ಪ್ರಸರಣವನ್ನು ಸುಧಾರಿಸುತ್ತದೆ. ತ್ವರಿತ ನಡಿಗೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣವಾಗುತ್ತದೆ. ಇದರಿಂದ ಮಧುಮೇಹವು ಹಿಡಿತದಲ್ಲಿರುತ್ತದೆ. ಜೊತೆಗೆ ಕ್ಯಾಲೋರಿಗಳು ಕರಗುವುದು, ಶ್ವಾಸಕೋಶ ಬಲಗೊಳ್ಳುವುದು, ದೇಹದಲ್ಲಿ ಆಮ್ಲಜನಕ ಸರಬರಾಜು ಹೆಚ್ಚುವುದು, ಇವುಗಳೆಲ್ಲ ಒಟ್ಟಾಗಿ ದೇಹವನ್ನು ಚುರುಕು ಮತ್ತು ಹಗುರಗೊಳಿಸುತ್ತವೆ. ಇಷ್ಟೇ ಅಲ್ಲ, ನಡಿಗೆಯ ಸಮಯದಲ್ಲಿ ದೇಹದಲ್ಲಿ ಎಂಡರ್ಫಿನ್ಸ್ ಅಂದರೆ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿಯಾಗುತ್ತವೆ. ಇದು ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅಂದರೆ 15 ನಿಮಿಷದ ಈ ಸಣ್ಣ ಅಭ್ಯಾಸವೇ ನಿಮ್ಮ ಹೃದಯಕ್ಕೆ ಕವಚ, ಮಧುಮೇಹಕ್ಕೆ ಬ್ರೇಕ್ ಮತ್ತು ಮನಸ್ಸಿಗೆ ಹಬ್ಬದ ಸಂಭ್ರಮ ತರುತ್ತದೆ. ಹೀಗಾಗಿ ಪ್ರತಿದಿನ ಬೆಳಗ್ಗೆ 15 ನಿಮಿಷ ತ್ವರಿತ ನಡಿಗೆ ಆರೋಗ್ಯದ ದೊಡ್ಡ ಹೂಡಿಕೆ, ಔಷಧಿ ಇಲ್ಲದ ಔಷಧಿ ಎಂದೇ ಹೇಳಬಹುದು. ಹಿರಿಯರು ಮಾಡಬೇಕಾದ 5ನೇ ಅಭ್ಯಾಸವೆಂದರೆ ಬೇರು ತರಕಾರಿ ರಸ. ಇದು ರಕ್ತಕ್ಕೆ ಹೊಸ ಜೀವ ತುಂಬುವ ನೈಸರ್ಗಿಕ ಟಾನಿಕ್ ಇದ್ದಂತೆ. ಹಿರಿಯ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಗಳಲ್ಲಿ ಒಂದು ಎಂದರೆ ರಕ್ತಹೀನತೆ. ಇದನ್ನು ಇಂಗ್ಲಿಷ್ನಲ್ಲಿ ಎನಿಮಿಯಾ ಎಂದು ಕರೆಯುತ್ತಾರೆ. ದೇಹದಲ್ಲಿ ರಕ್ತ ಕಣಗಳ ಕೊರತೆಯಿಂದ ಉಂಟಾಗುವ ದೌರ್ಬಲ್ಯ, ತಲೆಸುತ್ತು, ಉಸಿರಾಟದ ತೊಂದರೆ, ನೆನಪು ಕುಂದುವುದು ಮುಂತಾದ ಸಮಸ್ಯೆಗಳು ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತವೆ. ಇದನ್ನು ದೂರವಿಡಲು ಅತ್ಯಂತ ಉತ್ತಮ ಮತ್ತು ನೈಸರ್ಗಿಕ ಪರಿಹಾರವೆಂದರೆ ಬೇರು ತರಕಾರಿಗಳ ರಸ, ವಿಶೇಷವಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ರಸ. ಬೀಟ್ರೂಟ್ ದೇಹಕ್ಕೆ ಸಮೃದ್ಧ ಪ್ರಮಾಣದ ಐರನ್ ಮತ್ತು ಫೋಲಿಕ್ ಆಮ್ಲವನ್ನು ನೀಡುತ್ತದೆ. ಇದು ರಕ್ತದಲ್ಲಿ ಹೊಸ ಹಿಮೋಗ್ಲೋಬಿನ್ನ ಕಣಗಳ ಉತ್ಪತ್ತಿಯನ್ನು ಹೆಚ್ಚಿಸಿ ರಕ್ತಹೀನತೆಯನ್ನು ನಿವಾರಿಸುತ್ತದೆ. ಕ್ಯಾರೆಟ್ ದೇಹಕ್ಕೆ ವಿಟಮಿನ್ ಎ, ಪೊಟ್ಯಾಷಿಯಂ ಮತ್ತು ಆಂಟಿಆಕ್ಸಿಡೆಂಟ್ಗಳನ್ನು ಒದಗಿಸುತ್ತದೆ. ಇದು ಕೇವಲ ರಕ್ತವನ್ನು ಶುದ್ಧಗೊಳಿಸುವುದಲ್ಲದೆ ಕಣ್ಣಿನ ಆರೋಗ್ಯವನ್ನು ಸಹ ಕಾಪಾಡಿ ದೇಹಕ್ಕೆ ಹೊಸ ಚೈತನ್ಯವನ್ನು ತುಂಬುತ್ತದೆ. ಪ್ರತಿದಿನ ಬೆಳಿಗ್ಗೆ 1 ಗ್ಲಾಸ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ರಸ ಸೇವಿಸಿದರೆ ರಕ್ತ ಪ್ರಸರಣ ಉತ್ತಮವಾಗಿ, ಚರ್ಮದಲ್ಲಿ ಹೊಳಪು, ಹೃದಯ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ನೈಸರ್ಗಿಕ ಶಕ್ತಿಯ ಹೆಚ್ಚಳವಾಗುತ್ತದೆ. ಹಿರಿಯರು ಮಾಡಬೇಕಾದ ಬೆಳಗಿನ 6ನೇ ಅಭ್ಯಾಸವೆಂದರೆ ಬೆರಳು ಮತ್ತು ಪಾದಗಳಿಗೆ ಎಣ್ಣೆ ಮಸಾಜ್ ಮಾಡುವುದು. ಇದು ಸಣ್ಣ ಅಭ್ಯಾಸ ಆದರೆ ದೊಡ್ಡ ಆರೋಗ್ಯದ ಲಾಭ ನೀಡುತ್ತದೆ. ಹಿರಿಯ ವಯಸ್ಸಿನಲ್ಲಿ ರಕ್ತ ಸಂಚಾರ ಕುಂದುವುದು, ನಿದ್ರಾಹೀನತೆ, ಪಾದ ನೋವು ಮತ್ತು ಒತ್ತಡ ಸಾಮಾನ್ಯ ಸಮಸ್ಯೆಗಳಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಅಥವಾ ಬೆಳಿಗ್ಗೆ ಎದ್ದ ನಂತರ ಬೆರಳು ಮತ್ತು ಪಾದಗಳಿಗೆ ಬಿಸಿ ಎಣ್ಣೆಯಿಂದ ಮೃದುವಾಗಿ ಮಸಾಜ್ ಮಾಡುವುದು ಅತ್ಯಂತ ಪರಿಣಾಮಕಾರಿ ಮನೆಮದ್ದು. ಪಾದ ಮತ್ತು ಬೆರಳಿನಲ್ಲಿ
ದೇಹದ ಅನೇಕ ನಾಡಿಗಳು. ಅವುಗಳನ್ನು ಇಂಗ್ಲಿಷ್ನಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಎಂದು ಕರೆಯುತ್ತಾರೆ. ಇವುಗಳನ್ನು ಎಣ್ಣೆ ಮಸಾಜ್ ಮಾಡಿದಾಗ ಆ ಬಿಂದುಗಳಿಗೆ ಉದ್ದೀಪನ ಸಿಗುತ್ತದೆ. ಇದರಿಂದ ರಕ್ತ ಸಂಚಾರ ಸುಧಾರಿಸಿ ಹೃದಯ ಮತ್ತು ಮೆದುಳಿಗೆ ಆಮ್ಲಜನಕದ ಸರಿಯಾದ ಪೂರೈಕೆ ಆಗುತ್ತದೆ. ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನರಗಳು ವಿಶ್ರಾಂತಿ ಪಡೆಯುವುದರಿಂದ ನಿದ್ರಾಹೀನತೆ, ಒತ್ತಡ, ಕಳವಳ ಕಡಿಮೆ ಆಗುತ್ತದೆ. ಜೊತೆಗೆ ಪಾದಗಳಲ್ಲಿ ಬಿರುಕು, ಒಣಗುವಿಕೆ, ಉರಿಯೂತದ ಸಮಸ್ಯೆ ಕಡಿಮೆ ಆಗುತ್ತದೆ. ಪಾದಗಳಲ್ಲಿ ಸೌಮ್ಯ ತೇವ ಉಳಿದು ಚರ್ಮ ಮೃದುವಾಗುತ್ತದೆ. ಬೆಳಿಗ್ಗೆ ಮಾಡಿದರೆ ದಿನವಿಡೀ ಶಕ್ತಿ ಹೆಚ್ಚುತ್ತದೆ. ರಾತ್ರಿ ಮಾಡಿದರೆ ಆಳವಾದ ನಿದ್ರೆ ಬರಲು ಸಹಾಯ ಮಾಡುತ್ತದೆ. ಆದ್ದರಿಂದ ಬೆರಳು ಮತ್ತು ಪಾದ ಎಣ್ಣೆ ಮಸಾಜ್ ಅನ್ನು ಹಿರಿಯರು ಸರಳವಾದರೂ ಅದ್ಭುತವಾದ ಔಷಧಿ ಎಂದು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಬೇಕು. ಬೆಳಿಗ್ಗೆ ಹಿರಿಯರು ಮಾಡಬೇಕಾದ 7ನೆಯ ಅಭ್ಯಾಸವೆಂದರೆ ಹಿರಿಯರಿಗೆ ಬೆಳಗಿನ ಉಪಹಾರ ಹಗುರವಾಗಿಯೂ ಪೌಷ್ಟಿಕವಾಗಿಯೂ ಇರಬೇಕು. ವಯಸ್ಸು ಹೆಚ್ಚಾದಂತೆ ಜೀರ್ಣಕ್ರಿಯೆ ನಿಧಾನಗೊಳ್ಳುವುದು ಸಹಜ. ಭಾರವಾದ ಎಣ್ಣೆ ಮಸಾಲೆಯ ಆಹಾರ ಸೇವಿಸಿದರೆ ಹೊಟ್ಟೆ ತುಂಬಿದ ಭಾವನೆ, ಅಜೀರ್ಣ, ಉಬ್ಬಸ ಹಾಗೂ ಮಲಬದ್ಧತೆಯ ಸಮಸ್ಯೆಗಳು ಹೆಚ್ಚಾಗಬಹುದು. ಆದ್ದರಿಂದ ಪ್ರತಿದಿನ ಬೆಳಗಿನ ಉಪಹಾರವನ್ನು ಹಗುರವಾಗಿಯೂ ಪೌಷ್ಟಿಕವಾಗಿಯೂ ಇಡುವುದು ಅತ್ಯಂತ ಮುಖ್ಯ. ಬೆಳಿಗ್ಗೆ ಉಪ್ಪಿಟ್ಟು, ಪೊಂಗಲ್, ಇಡ್ಲಿ, ಓಟ್ಸ್, ದೋಸೆ ಅಥವಾ ಹಣ್ಣುಗಳು ಸೇವಿಸಿದರೆ ಹೊಟ್ಟೆ ತೂಕವಾಗದೆ ಸುಲಭವಾಗಿ ಜೀರ್ಣವಾಗುತ್ತದೆ. ಇಂತಹ ಆಹಾರಗಳು ದೇಹಕ್ಕೆ ಅಗತ್ಯವಾದ ಫೈಬರ್, ಪ್ರೋಟೀನ್ ಹಾಗೂ ವಿಟಮಿನ್ಗಳನ್ನು ನೀಡುತ್ತವೆ. ಜೊತೆಗೆ ದೀರ್ಘಕಾಲ ಶಕ್ತಿಯನ್ನು ಕಾಪಾಡುತ್ತವೆ. ಹಣ್ಣುಗಳಲ್ಲಿ ಇರುವ ಪ್ರಾಕೃತಿಕ ಸಕ್ಕರೆ ದೇಹಕ್ಕೆ ತಕ್ಷಣದ ಶಕ್ತಿ ನೀಡುತ್ತದೆ ಹಾಗೂ ಪಾಚಕ ಶಕ್ತಿಯನ್ನು ಸುಧಾರಿಸುತ್ತದೆ. ಇದರ ಜೊತೆಗೆ ಬೆಳಗಿನ ಉಪಹಾರವನ್ನು ಬಿಟ್ಟುಕೊಳ್ಳುವುದು ಹಿರಿಯರಿಗೆ ಅಪಾಯಕಾರಿ. ಉಪಹಾರ ಕೈಬಿಟ್ಟರೆ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರುಪೇರು, ತಲೆ ಸುತ್ತು, ದುರ್ಬಲತೆ, ದೇಹದಲ್ಲಿ ಶಕ್ತಿಯ ಕೊರತೆ ಉಂಟಾಗಬಹುದು. ಆದ್ದರಿಂದ ಹಿರಿಯರು ಬೆಳಗಿನ ಉಪಹಾರವನ್ನು ಹಗುರ, ರುಚಿಕರ ಮತ್ತು ಪೌಷ್ಟಿಕವಾಗಿಯೇ ಮಾಡಿಕೊಳ್ಳುವುದು ದೇಹ ಮನಸ್ಸಿಗೆ ಆರೋಗ್ಯದ ಹೂವಿನಂತೆ ಕೆಲಸ ಮಾಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.